ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಹೃದಯ ಭಾಗದ ಚಿತ್ತಾಪುರ ರಸ್ತೆಯಲ್ಲಿ ಇರುವಂತಹ ಶ್ರೀ ವೀರ ಆಂಜನೇಯ ದೇವಸ್ಥಾನದಲ್ಲಿ ದಿನಾಂಕ 24/3/2025 ಸಂಜೆ ಹರಹರ ಮಹಾದೇವ ದೇವಸ್ಥಾನ ಟ್ರಸ್ಟಿನ ಪದಾಧಿಕಾರಿಗಳಿಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ಅದ್ದೂರಿಯಾಗಿ ಸನ್ಮಾನಿಸಿ ಮಾತನಾಡಿದರು. ದೇವಸ್ಥಾನದ ಅಭಿವೃದ್ಧಿಗಾಗಿ ಎಲ್ಲರೂ ಕೂಡ ಶ್ರಮಿಸಬೇಕು. ಯಾಕಂದ್ರೆ ನಗರದ ಪ್ರಮುಖ ರಸ್ತೆಯಲ್ಲಿ ಇರುವಂತಹ ಈ ದೇವಸ್ಥಾನ ಸ್ವಚ್ಛತೆ, ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರದಿಂದ ಅನುದಾನ ಪಡೆಯಲು ಮುಂದಾಗಬೇಕು. ನಮ್ಮ ವೈಯಕ್ತಿಕ ದಿನನಿತ್ಯದ ಒತ್ತಡದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಅಲ್ಪ ಸಮಯ ತೆಗೆದುಕೊಂಡು ಹೈಟೆಕ್ ದೇವಸ್ಥಾನವಾಗಲು ಪ್ರತಿಯೊಬ್ಬರು ಕೂಡ ಶ್ರಮಿಸಬೇಕು. ದೇವಸ್ಥಾನ ಸರ್ವೋತ್ತಮ ಅಭಿವೃದ್ಧಿಗೆ ಟ್ರಸ್ಟಿನ ಜೊತೆ ಕೈಜೋಡಿಸುತ್ತೀನಿ ಎಂದು ಹೇಳಿದರು. ದೇವಸ್ಥಾನ ಟ್ರಸ್ಟಿ ಅಧ್ಯಕ್ಷರು ಆದ ಶ್ರೀ ರಾಜಶೇಖರ್, ಪ್ರೊಫೆಸರ್ ಗೌರವಾಧ್ಯಕ್ಷರು ಆದ ನಾಗರೆಡ್ಡಿ, ಉಪಾಧ್ಯಕ್ಷರುಗಳು ಆದ ಚೆನ್ನಬಸಪ್ಪ ಯರಗೋಳ, ಚಂದ್ರಶೇಖರ ತಂಬಾಕೆ, ಪ್ರಧಾನ ಕಾರ್ಯದರ್ಶಿ ವೆಂಕೋಬಾಜಿ, ಖಜಾಂಚಿ ಶರಣಗೌಡ ಪಾಟೀಲ್, ಸಹ ಕಾರ್ಯದರ್ಶಿ ವೀರಾರೆಡ್ಡಿ ಪಾಟೀಲ್, ಸದಸ್ಯರು ಅಯ್ಯಣ್ಣಗೌಡ, ರಾಮು ರಾಠೋಡ್, ಭೀಮರಾಜ್ ಜಂಗಳಿ, ಮಲ್ಲಣ್ಣಗೌಡ ಪಾಟೀಲ್, ಅರ್ಚಕರು ಆದ ದೊಡ್ಡಯ್ಯ ಸ್ವಾಮಿ ಹಾಗೂ ಇದೇ ಸಂದರ್ಭದಲ್ಲಿ ಚಂದ್ರಕಾಂತ್, ನಾಗಪ್ಪ, ಪರಶು, ಬಸವರಾಜ್, ಅಶೋಕ್, ಸಿದ್ದಪ್ಪ, ಮಲ್ಲಿಕಾರ್ಜುನ, ಸಾಯಿವಣ್ಣ, ಜಂಬಣ್ಣ, ವಿಜಯ ಮತ್ತು ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ಪದಾಧಿಕಾರಿಗಳು, ನಿಜಶರಣ ಅಂಬಿಕರ ಚೌಡಯ್ಯ ಸಂಘದ ಅಣಬಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.